ಆನ್ಲೈನ್ ಫಾರ್ಮಸಿ ವಿರುದ್ಧ ದೇಶಾದ್ಯಂತ ಒಂದು ಚಳುವಳಿ ತೀವ್ರವಾಗ್ತಾ ಇದೆ. ಪ್ರತಿಭಟನೆಗಳು ಅಲ್ಲಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲೂ ಕೂಡ ಔಷಧಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನು ನಡೆಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿದರು. ಜೊತೆಗೆ ಆನ್ಲೈನ್ ಫಾರ್ಮಸಿಯಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ. ಜೊತೆಗೆ ಈ ಒಂದು ಪರವಾನಗಿಯನ್ನು ಪಡೆಯಲಾರದೆ ಆನ್ಲೈನ್ ಫಾರ್ಮಸಿಯನ್ನು ನಡೆಸಲಾಗುತ್ತೆ. ಇದನ್ನು ತಕ್ಷಣಕ್ಕೆ ತಡೆ ಹಿಡಿಯಬೇಕು ಅನ್ನೋ ಒಂದು ಬೇಡಿಕೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಬೆಳಗಾವಿಯಲ್ಲಿ ಔಷಧಿ ವ್ಯಾಪಾರಸ್ಥರು ತಮ್ಮ ಒಂದು ಔಷಧಿ ಅಂಗಡಿಗಳನ್ನು ಬಂದ್ ಮಾಡದೆ ನೈತಿಕವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಔಷಧ ಮಾರಾಟ ಆನ್ಲೈನ್ ಔಷಧ ಮಾರಾಟಕ್ಕೆ ಆನ್ಲೈನ್ ಔಷಧ ಮಾರಾಟಕ್ಕೆ ಆನ್ಲೈನ್ ಔಷಧ ಮಾರಾಟಕ್ಕೆ. ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಕಾರ್ಯದರ್ಶಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್. ನಾವು ಇವತ್ತು AIOCD ದಿಂದ ಆಲ್ ಇಂಡಿಯಾ ಅಪ್ಪ ಸಿಂಧೆ ಹಾಗೂ ಅಧ್ಯಕ್ಷರು KCD ರಘುನಾಥ್ ರೆಡ್ಡಿ, AK ಜೀವನ್ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಬಂದನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಆನ್ಲೈನ್ ಫಾರ್ಮಸಿ ವಿರುದ್ಧ ಹಾಗೂ ಆನ್ಲೈನ್ದಿಂದ ಮಿಸ್ಯೂಸ್ ಆಗುವ ಅದರ ಬಗ್ಗೆ ನಮ್ಮ ಬೇಡಿಕೆ ಇದೆ. ಮತ್ತು ಡಿಸ್ಕೌಂಟ್, ಹೆವಿ ಡಿಸ್ಕೌಂಟ್ ಏನು ಕಂಪ್ನಿಗಳು ಕೊಡ್ತಾವೆ ಅದರ ವಿರುದ್ಧ ನಮ್ಮ ಇದು ಇದೆ. ಆನ್ಲೈನ್ ಫಾರ್ಮಸಿಯಿಂದ ಯುವಕರು ಮತ್ತು ಇದನ್ನು ಹ್ಯಾಬಿಟ್ ಫಾರ್ಮಿಂಗ್ ಆಗ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟವಿದೆ. ಆದ್ದರಿಂದ ನಿಮ್ಮ ಪತ್ರಿಕಾ ಮಾಧ್ಯಮದ ಕಳಕಳಿಯಿಂದ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮುಟ್ಟಿಸಲಿಕ್ಕೆ ಕೇಳಿಕೊಳ್ಳುತ್ತೇನೆ. ನಾವು ಆಲ್ಮೋಸ್ಟ್ ಒಂದೊಂದು ಸಂಘಟನೆಗಳು ಭಾಳ ಅದಾವೆ. ಉಳಿದ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ಸದಸ್ಯರು ಎಲ್ಲರೂ ಬಂದ್ ಮಾಡಿದ್ದಾರೆ. ಬೆಳಗಾವಿ ಡಿಸ್ಟಿಕ್ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದ್ ಮಾಡಿದ್ದಾರೆ. ಒಂದು 2400 ಮೆಡಿಕಲ್ ಶಾಪ್ ಡಿಸ್ಟಿಕ್ದಾಗ, ಬೆಳಗಾವಿ ಡಿಸ್ಟಿಕ್ದಾಗ 2400 ಮೆಡಿಕಲ್ ಶಾಪ್ ಆಲ್ಮೋಸ್ಟ್ ಬಂದ್ ಅದಾವ್ರಿ ಎಲ್ಲ ಕಡೆ. ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ. ಅದು ಜಿಲ್ಲಾ ಔಷಧ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ 35 ವರ್ಷದಿಂದ ಇದ್ವಿ. ನಾವು ಇವತ್ತು ಜನರೊಳಗೆ ಏನಾಗಿದೆ ಅಂದರೆ ಆನ್ಲೈನ್ ನೋಡೋದು, ಕಂಪೇರ್ ಮಾಡೋದು, ಯಾವ್ದು ಸ್ವಸ್ಥ ಇರ್ತದೆ ಅಥವಾ ಏನು ತಮ್ಗೇನು ಅನುಕೂಲ ಅದು ಬಾಕಿ ಐಟಮ್ ತೊಗೊಂಡಂಗೆ ಔಷಧ ತೊಗೋತಾರೆ. ಆದರೆ ಏನಾಗಿದೆ ಅಂದರೆ ಆನ್ಲೈನ್ದಾಗ ಔಷಧ ತೊಗೊಳಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಫಾರ್ಮಸಿಸ್ಟ್ ಇರೋದಿಲ್ಲ. ಅದು ಯಾವುದು ಯೋಗ್ಯ ಔಷಧ ಬತ್ತು ಅನ್ನೋದು ಗೊತ್ತಾಗೋದಿಲ್ಲ. ಖರೆ ನೋಡ್ರೆ ಯಾವ ಡಾಕ್ಟ್ರ್ ಬರ್ದಿರ್ತಾರೋ ಅಲ್ಲೇ ಆಜು ಬಾಜು ಔಷಧ ಅಂಗಡಿಯವರಿಗೆ ಅವು ಔಷಧಗಳು ಸರಿಯಾಗಿ ಗೊತ್ತಿರ್ತದೆ, ಅದು ಇದಾಗ್ತಾವೆ. ಆದ್ದರಿಂದ ಆನ್ಲೈನ್ದವ್ರು ಏನು ಕೊಡ್ತಾರೋ ಅಲ್ಲಿ ಮೋಸಗಾರಿಕೆನೂ ಭಾಳ ಆಗ್ತಾವೆ. ಅವು ಜೆನ್ಯೂನ್ ಅದಾವೆ ಅಂತೇಳಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾವೇನು ಆನ್ಲೈನ್ ಬಾಕಿ ಐಟಮ್ ತೊಗೊಂಡಂಗೆ ಆನ್ಲೈನ್ ಔಷಧಗಳನ್ನು ಮಾರಬೇಡ್ರಿ. ಮತ್ತು ಆನ್ಲೈನ್ದವ್ರು ಏನು ಮಾಡ್ತಾರೋ ಆ ಡಾಕ್ಟ್ರ್ ಬರ್ದದ್ದು ಅಥವಾ ಹೇಳಿದ್ದು ಔಷಧಗಳನ್ನ ಕೊಡೋಂಗಿಲ್ಲ. ಅವರು ಏನು ಸ್ವಯ್ ಇರ್ತಾವೆ ಹೈ ಡಿಸ್ಕೌಂಟ್ ಆದ ಹೇಳಿ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಟ್ಟು ಆನ್ಲೈನ್ ಔಷಧ ಬಾಕಿ ಐಟಮ್ಸ್ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ ಅಂದರೆ ಈ ಆನ್ಲೈನ್ ಔಷಧದ ಒಂದೇನು ಸಿಸ್ಟಮ್ ಐತಿ ಅಥವಾ ಜನ ಮೋಸ ಹೋಗ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಜನರನ್ನು ತಪ್ಪಿಸೋ ಸಲುವಾಗಿ ಯೋಗ್ಯ ನಿಜವಾಗಲೂ ಮನುಷ್ಯನಿಗೆ ನಮಗೆ ಆರೋಗ್ಯನೇ ಮೇನ್. ಅದಕ್ಕೆ ರೊಕ್ಕದ ದೃಷ್ಟಿಯಿಂದ ಕನ್ಫ್ಯೂಸ್ ಮಾಡಿ ಆನ್ಲೈನ್ ಔಷಧ ಮಾಡಿಸೋದು ಈ ಸಿಸ್ಟಮ್ ಬೇಡ. ಇದು ಯಾಕಾಗಿತ್ತು ಅಂದರೆ ಕೋಮಿಸ್ಟಿಂದ ಒಂದು ಆನ್ಲೈನ್ ಮಾಡಿದ್ರು. ಆದರೆ ಈಗ ಅದು ಕೋವಿಡ್ ಇಲ್ಲ, ಏನಿಲ್ಲ, ಜನ ಆರಾಮ್ಸೆ ಹೋಗಿ ಔಷಧ ಅಂಗಡಿಯಾಗ ತಮ್ಗೆ ಯಾರು ವಿಶ್ವಾಸ ಇರ್ತೈತಲ್ಲ ಔಷಧ ಅಂಗಡಿಯಾಗ ತಾವು ಔಷಧ ತೊಗೋಬೋದು. ಆದ್ದರಿಂದ ಈಗ ಅದೇನು ಸಿಸ್ಟಮ್ ಇತ್ತು ಕೋವಿಡ್ ಟೈಮ್ನಂದು ಅದು ಹೋಗೈತಿ. ಈಗ ಅದ್ರ ಸಲುವಾಗಿ ಕಾಯ್ದೆ ಇಟ್ಕೊಂಡು ಕುಂಡ್ರಬೇಡ್ರಿ. ಆ ಕೋವಿಡ್ ಟೈಮ್ನಾಗೆ 2018 ಒಂದು ಇದು ಮಾಡಿದ್ರು, ಅದನ್ನು ಬಂದ್ ಮಾಡಿಸ್ರಿ ಅಂತ ತೆಗೀರಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಮತ್ತು ಎಷ್ಟೋ ಸಣ್ಣ ಚೇನ್ ಶಾಪ್ಗಳು ಬಂದಾವು,
ಅವು ತಮ್ಮ ಇದು ಕಾಂಪಿಟೇಷನ್ಲೆ ತಮ್ಮ ಔಷಧಿಗಳನ್ನ ತಂದು 40% 50% ಅಂತೇಳಿ ಮಂದಿ ಒಂದು ದಾರಿ ತಪ್ಪಿಸಿ ಮತ್ತು ಅದು ಇದು ಬೇಡ ಅದನ್ನ ತಗೋರಿ ಅಂತೇಳಿ ಕಾಂಪಿಟೇಷನ್ ಮಾಡಿದಂಗೆ ಮಾಡಿ ಔಷಧಿಗಳು ಕೊಡ್ತಾರೋ ಇದರಿಂದ ಜನರ ಆರೋಗ್ಯಕ್ಕೆ ಬಾಧಕ ಐತಿ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಬಂದು ಇದು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಬೆಳಗಾವಿ ಜಿಲ್ಲೆದೊಳಗೆ ನಾವು ಎಲ್ಲ ಕೇಳಿದ್ದೀವಿ. ಆದರೆ ಯಾರಿಗೂ ನಾವು ಈ ಬಂದ ಮಾಡಿರಿ ಅಂತೇಳಿ ಫೋರ್ಸ್ ಮಾಡಿಲ್ಲ. ತಮ್ಮ ಮನಸ್ಸಲ್ಲೇ ಅವರ ಜನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ತಾ ಇದೆ. ನನ್ನ ಹೆಸರು ನಾರಾಯಣ ಕುಲಕರ್ಣಿ, ಕಾರ್ಯದರ್ಶಿ, ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿ. ಬೆಳಗಾವಿ ಜಿಲ್ಲಾ ಸರ್, ನಾವು ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರ ಸಂಘದಿಂದ ಬಂದಿದ್ದೀವಿ. ಇವತ್ತು ನಮ್ಮದು ಆಲ್ ಇಂಡಿಯಾ ಮುಷ್ಕರ ಇದೆ. ನಮ್ಮದು ಆಲ್ ಇಂಡಿಯಾ ಈಗ ಯಾಕಂದರೆ ಆನ್ಲೈನ್ ಔಷಧ ಏನು ಜನ ತಗೋತಾ ಇದ್ದಾರೆ ಅದರೊಳಗೆ ಮೋಸ ಜನ ಭಾಳ ಹೋಗ್ತದೆ. ಮತ್ತು ನಾವು ಒಂದು ಕಡೆ ಮಾದಕ ದ್ರವ್ಯ ನಿಲ್ಲಿಸ್ಬೇಕು, ಸೆಡೆಟಿವ್ ನಿಲ್ಲಿಸ್ಬೇಕು, ಡ್ರಗ್ಸ್ ಎಲ್ಲ ನಿಲ್ಲಿಸ್ಬೇಕು ಅಂದಾಗ ಈಗ ಹಿಂದಿನ ಕಾಯ್ದೆ ಮಿಸ್ಯೂಸ್ ಮಾಡ್ಕೊಂಡು ಆನ್ಲೈನ್ ಔಷಧ ಹೋಗ್ತಾರೆ. ಕೋವಿಡ್ನೊಳಗೆ ಜನರು ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ, ಔಷಧಕ್ಕೆ ಮನೆ ತಪ್ಪಿಸ್ತದೆ ಅಂತೇಳಿ ಒಂದು ಕಾಯ್ದೆ ಮಾಡ್ಕೊಂಡಿದ್ರು. ಈಗ ಅದು ಮುಗೀತು. ಆದ್ರೂ ಸಹಿತ ಈಗ ಆನ್ಲೈನ್ ಮಾಡೋ ಕೆಲವೊಂದು ಇವರಿಂದ ಏನಾಗ್ತದೆ ಅಂದರೆ ಮಾದಕ ದ್ರವ್ಯ ತೊಗೊಳ್ಳೋರು ಅಥವಾ ಸೆಡೆಟಿವ್ ತೊಗೊಳ್ಳೋರು ಈಜಿಲಿ ಸಿಗ್ತಾವೆ. ನಾವು ನಮ್ಮವ್ರಿಗೆ ಕೊಡಂಗಿಲ್ಲ. ಇದು ಆನ್ಲೈನ್ ಮೆಡಿಸಿನ್ ಮಾಡೋದ್ರಿಂದ ಮಿಸ್ಯೂಸ್ ಹೆಚ್ಚಾಗ್ತದೆ. ಸ್ಪೂರಿಯಸ್ ಡ್ರಗ್ಸ್ ಅದೇನಿದು ಲೈಫ್ ಸೇವಿಂಗ್ ಡ್ರಗ್ಸ್ ಇರ್ತಾವೆ. ಬಟ್ ಗಪ್ಪಕೊಂಡಿರೋದಿಲ್ಲ. ತೀವ್ರವಾಗಿ ಇಂದಿನ ದಿವಸ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ತೀವ್ರವಾಗಿ ಆಂದೋಲನ ಮಾಡೋಕ್ಕೆ ಸಿದ್ಧಿದ್ದೀವಿ. ಮಾನಸಿಕವಾಗಿ ಹೋರಾಟ ಆಗಿ ಎಲ್ಲ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಕೆಲವೊಂದು ಸಂಘಟನೆಗಳು ಬಂದ್ ಮಾಡಿದೆ, ನೀವು ಯಾಕೆ ಬಂದ್ ಮಾಡಿಲ್ಲ? ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ತ್ರಾಸ ಆಗಬಾರ್ದು. ಇದು ಎಸೆನ್ಷಿಯಲ್ ಕಮ್ಯುನಿಟಿದಾಗ ನಾವು ಬರ್ತೀವಿ. ನಮಗೆ ಬಂದ್ ಮಾಡಿ ಹೋರಾಟ ಮಾಡಿ ನಮ್ಮದು ಕರ್ತವ್ಯ ಅಲ್ಲ. ನಾವು ಬಂದ್ ಮಾಡ್ರೆ ಜಿಲ್ಲಾದ್ಯಂತ ಎಲ್ಲ ಔಷಧ ಅಂಗಡಿ ಮಾಡ್ರೆ ಪೇಷಂಟ್ಗಳಿಗೆ ರುಗ್ನ ಇವರಿಗೆ ಎಮರ್ಜೆನ್ಸಿ ಮೆಡಿಸಿನ್ ಯಾರು ಕೊಡೋರ ಆನ್ಲೈನ್ ಇವರು ಡ್ರಗ್ ಡಿಪಾರ್ಟ್ಮೆಂಟು ಎಲ್ಲ ನಮಗೆ ಸಾಥಿದೆ. ಎಲ್ಲ ಇಷ್ಟು ಪಾಪ್ಯುಲೇಷನ್ ಇದ್ದರೆ ಒಂದೆರಡು ಅಂಗಡಿ ಚಾಲೂ ಇದ್ದರೆ ಅವ್ರಿಗೆ ಅನಾನುಕೂಲ ಆಗುತ್ತೆ. ಯಾವುದೋ ಪೇಷಂಟ್ಗೆ ನಡೆಯೋಕ್ಕೆ ಬರೋದಿಲ್ಲ. ನಾವು ಹೋಮ್ ಡೆಲಿವರಿ ಕೊಡ್ತೀವಿ, ಅವ್ರದ್ದು ಸೇವೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಬಿಸ್ನೆಸ್ ಅಲ್ಲ, ಇದು ಔಷಧ ಸೇವೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕರ ತೊಂದರೆ ಆಗಬಾರ್ದಂತೂ ನಾವು ನಮ್ಮ ಅಂಗಡಿಗಳನ್ನು ಚಾಲೂ ಇಟ್ಟಿದ್ದೀವಿ. ನಮ್ಮ ಹೆಸರು BB ಸದಲಗಿ. ಎಷ್ಟು ತಾಸ್ದಾಗ ನಿಮಗೆ ಬರ್ತೈತಿ ಅಂತ ಹೇಳಿ ನಿಮಗೆ ತೋರ್ಸಾಡ್ದಾಗ ನೀವು ಎಲ್ಲಿದ್ರೆ ನಿಮ್ಮ ಮನೆ ಮಟ್ಟ ಬಂದು ಕೊಟ್ಟು ಹೋಗ್ತಾರೆ. ಸೊ ಇದರಿಂದ ಮಿಸ್ಯೂಸ್ ಆಗತ್ತೆ. ಅದನ್ನ ನಿಲ್ಲಿಸ್ಬೇಕಂತ ಏನು ಮಾಡಿದ್ರು ಒಂದು 5 ಕರೆ ನಾನು ಬೂಸ್ತೇನೆ ಅದಕ್ಕೆ ಸರ್. ಅದು ಒಂದಾಯಿತು. ಮತ್ತು ಬಾಕಿ ಚೇನ್ ಸ್ಟೋರ್ ಹೆಸರಲ್ಲೇ ಜನರಿಗೆ ಏನಾಯ್ತು ಅಂದ್ರೆ 30% 40% ಡಿಸ್ಕೌಂಟ್ ಕೊಟ್ಟು ಅವ್ರು ತಮ್ಮ ಔಷಧ ಮಾಡ್ತಾರೆ. ಡಾಕ್ಟ್ರ್ ನಿಜವಾಗ್ಲೂ ಬರ್ದದ್ದು ಅವ್ರಿಗೆ ಹೋಗಂಗಿಲ್ಲ. ಹೀಗಾಗಿ ಜನರು ಮೋಸ ಭಾಳ ಹೋಗ್ತದೆ. ಆಮೇಲೆ ಆರೋಗ್ಯಕ್ಕೆ ನಿಜವಾಗ್ಲೂ ನಮ್ಮ ಸಮಾಜದ ಆರೋಗ್ಯಕ್ಕೆ ಭಯಂಕರ ಪಟ್ಟು ಕೊಡ್ತದೆ ಅಂಥೇಳಿ ಇವತ್ತು ಒಂದು ದಿವಸ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಇದೇನು ಮಿಸ್ಯೂಸ್ ಆಗ್ತಾಯಿದೆ ಇದನ್ನು ನಿಲ್ಲಿಸ್ಬೇಕು. ಇದೇನು ಅವ್ರಿಗೇನು ಪರ್ಮಿಷನ್ ಕೊಡ್ಲಕತ್ತಾರ ಆಯೋಗ ಆನ್ಲೈನ್ದವ್ರಿಗೆ ಅವ್ನ ಪ್ರತಿಬಂಧಿಸ್ಬೇಕಂತೇಳಿ ನಾವು ಈ ಸಿಸ್ಟಮನ್ನು ಬಂದ್ ಮಾಡಿಸ್ಬೇಕು. ಯೋಗ್ಯವಾಗಿ ಯಾರು ಫಾರ್ಮಸಿಸ್ಟ್ಗಳು ತಮ್ಮ ಔಷಧ ಅಂಗಡಿ ನಡೆಸಕತ್ತಾರೋ ಅವರ ಜೀವನ ನಡೀಬೇಕು ಮತ್ತು ನಮ್ಮ ಸಮಾಜಕ್ಕೆ ಅದರಿಂದ ಒಳ್ಳೆಯ ಔಷಧ ಇದಾಗಿಪ್ಪ ಅನ್ನೋ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ಒಂದು ದಿವಸ ಮುಷ್ಕರ ಮಾಡಿದ್ವಿ. ಆದರೆ ನಾವು ಯಾರಿಗೂ ಜೋರಾವರಿಯಲ್ಲಿ ನೀವು ಔಷಧ ಹೆಂಗೆ ಅಂಗಡಿ ಬಂದ್ ಮಾಡ್ತಾರೆ ಹೇಳಿಲ್ಲ, ಒಬ್ಬರಿಗೆ ತೊಂದರೆ ಆಗಲ್ದಂಗೆ ಮುಷ್ಕರ ಮಾಡಿರಿ ಅಂತ ಬೆಳ್ಕೊಂಡೆ ನಮ್ದು ಇದು ನಮಗೊಂದು ಅಥಾರಿಟಿ ಇದೆ. ನಮ್ಮ ಅಂಗಡಿಗೆ ಬಂದು ಇನ್ಸ್ಪೆಕ್ಟೆಡ್ ಮಾಡಿ ಸ್ಯಾಂಪಲ್ ತೊಗೊಂಡು ಕಲೆಕ್ಟ್ ಮಾಡಿ ಅದು ಕ್ವಾಲಿಟಿ ಟೆಸ್ಟ್ ಮಾಡ್ತಾರೆ. ಆನ್ಲೈನ್ದಾಗ ಇದೆಲ್ಲ ಇಲ್ಲ. ಮತ್ತು ಫಾರ್ಮಸಿಸ್ಟ್ ಇರ್ತಾರೆ ರೀ, ಅದು ಪೇಷಂಟ್ಗಳಿಗೆ ಹೆಂಗೆ ತೊಗೊಳೋದು ಏನು ಯಾವ ಥರ. ಆಮೇಲೆ ಹಿಂಗೆ ಸೆಡೆಟಿವ್ ಡ್ರಗ್ ಆಗಲಿ ಲಿಕ್ವಿಡ್ ಮಾತ್ರೆ ಅದು ಯಾರೂ ಕೊಡೋಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಒಂದು ಅಥಾರಿಟಿ ಡ್ರಗ್ ಡಿಪಾರ್ಟ್ಮೆಂಟ್ ಇದೆ, ಅವರ ಅಂಡರ್ ಈಗ RBI ಅಂಡರ್ ಹೆಂಗೆ ಬ್ಯಾಂಕ್ಗಳು ಆ ಥರ ನಮ್ಮ ಅಥಾರಿಟಿ ಐತೆ. ಎಲ್ಲ ಚೆಕಪ್ ಆಗೈತಿ. ಮತ್ತು ಇದರಿಂದ ಬೇರೆ ಸರ್ ನಮ್ಮ ಮೆಮೊರಾಂಡಮ್ ನೋಡಿದ್ವಿ. To Sri Mohammad Roshanji, the District Commissioner, Belagavi, Karnataka. Respected sir, to stop online sale of medicine, to stop deep discount by corporates, to avoid spurious medicines and direct supply of medicines to the cash doctors, etc. We, the members of Belagavi District Retail Pharmacy Association, take this opportunity to appreciate for our initiative
in various developmental activities in Belagavi district and also the initiatives of government of Karnataka. Officers and authorities of Food Safety and Drug Administration, FDA, to resolve the problems of our retail pharmacy, which is the main objective of our association. Our association main objective is to safeguard the retail business of pharmacy in bringing to your kind notice about the various challenges the retail pharmacy are facing, which are adversely affecting the business of retail pharmacy and closure of many retail outlets